ಚಿತ್ತಾಪುರ ತಾಲೂಕಿನ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಮೂಲಕ ರೈತರಿಗೆ ನಿಗದಿತ ದರದಲ್ಲಿ ರಸಗೊಬ್ಬರ ವಿತರಣೆ ಮಾಡಲಾಗುತ್ತಿದ್ದು, ಸಂಘದ ವಿರುದ್ಧ ಸಲ್ಲಿಕೆಯಾಗಿರುವ ಸುಳ್ಳು ದೂರನ್ನ ಪರಿಗಣಿಸದೆ ರಸಗೊಬ್ಬರ ಮಾರಾಟಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ರೈತರು ತಹಸೀಲ್ದಾರ್ ರಾಜ್ಕುಮಾರ್ ಮರ್ತುರ್ಕರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪ್ರಗತಿಪರ ರೈತ ರಾಮಲಿಂಗನ್ ಬಾನರ್ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ನಿಷ್ಕ್ರಿಯವಾಗಿದ್ದ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘವು ಇದೀಗ ಪುನರ್ ಕಾರ್ಯಾರಂಭ ಮಾಡಿ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸುತ್ತಿದೆ. ಇದರಿಂದ ರೈತರಿಗೆ ಅನುಕೂಲವಾಗಿದ್ದರೂ ಕೆಲವರು ದುರುದ್ದೇಶದಿಂದ ಸಂಘದ ವಿರುದ್ಧ ಸುಳ್ಳು ಆರೋಪ ಮಾಡಿ ದೂರು ಸಲ್ಲಿಸಿದ್ದಾರೆ. ಇದರಿಂದ ರೈತರಿಗೆ ಕಡಿಮೆ ದರದಲ್ಲಿ ರಸಗೊಬ್ಬರ ದೊರೆಯದಂತಾಗಿದೆ ಎಂದು ಹೇಳಿದರು. ರಸಗೊಬ್ಬರ ಮಾರಾಟ ಸ್ಥಗಿತಗೊಂಡ ಪರಿಣಾಮ ರೈತರು ಬೇರೆ ತಾಲೂಕುಗಳಿಗೆ ತೆರಳಿ ಹೆಚ್ಚಿನ ದರ ನೀಡಿ ಗೊಬ್ಬರ ಖರೀದಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ಹಿತದೃಷ್ಟಿಯಿಂದ ಸಂಘದ ಮೂಲಕ ಮತ್ತೆ ರಸಗೊಬ್ಬರ ವಿತರಣೆ ಆರಂಭಿಸಲು ಅವಕಾಶ ನೀಡಬೇಕು ಎಂದು ಹೇಳಿದರು. ರೈತ ಬಸವರಾಜ್ ಜಗತ್ಕತ್ತಿ ಮಾತನಾಡಿ, ಚಿತ್ತಾಪುರ ಭಾಗದಲ್ಲಿ ರಸಗೊಬ್ಬರದ ಕೊರತೆ ಉಂಟಾಗಿರುವ ಸಂದರ್ಭದಲ್ಲಿ ಕೆಲವರು ಸಂಘದ ಹೆಸರಿಗೆ ಕಳಂಕ ತರುವ ಉದ್ದೇಶದಿಂದ ಸುಳ್ಳು ದೂರು ನೀಡಿದ್ದಾರೆ ಎಂದರು. ಪ್ರಸ್ತುತ ರೈತರು 1600ರಿಂದ 1800ವರೆಗೆ ಹಣ ನೀಡಿ ರಸಗೊಬ್ಬರ ಖರೀದಿಸುತ್ತಿದ್ದು, ಇದರಿಂದಾಗಿ ಕೃಷಿ ವೆಚ್ಚ ಹೆಚ್ಚಾಗಿದೆ. ಅಧಿಕಾರಿಗಳು ರೈತರ ಸಂಕಷ್ಟವನ್ನು ಅರಿತು ಸಂಘದ ಮೂಲಕ ರಸಗೊಬ್ಬರ ಮಾರಾಟ ಪುನರ್ ಆರಂಭಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಅಣ್ಣಾರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ. ವಿಷಯ ಚಿತ್ತಾಪುರ ತಾಲೂಕಿನ ಒಕ್ಕಲುತನ ಹುಟ್ಟುಳ್ಳ ಮಾರಾಟ ಸಂಘದ ವತಿಯಿಂದ ರೈತರಿಗೆ ಮುಂಗಾರ ಬಿತ್ತನೆಯ ನಿಮಿತ್ತವಾಗಿ DAP ಮತ್ತು ಬೀಜಗಳನ್ನು ಸರ್ಕಾರದಲ್ಲಿಂತ ತರಿಸಿ ಕಮ್ಮಿ ರೇಟ್ನಲ್ಲಿ ಎಲ್ಲ ರೈತರಿಗೆ ವಿತರಣೆ ಮಾಡಬೇಕಂತೇಳಿ ನಮ್ಮ ಮನವಿ. ಈಗಾಗಲೇ ತಾಲೂಕಾ ಒಕ್ಕಲುತನ ಹುಟ್ಟುಳ್ಳ ಮಾರಾಟದ ವತಿಯಿಂದ ಗೊಬ್ಬರವನ್ನು ತರಿಸಿ ಕೊಡೋ ವಿಷಯದಲ್ಲಿ ಸುಮಾರು 10 ವರ್ಷದಿಂದ ತಾಲೂಕಾ ಹುಟ್ಟುಳ್ಳ ಮಾರಾಟ ಸಂಘದ ವತಿಯಿಂದ ಯಾವೇ ಚಟುವಟಿಕೆಗಳು ನಡೆದಿರುವುದಿಲ್ಲ. ರೀಸೆಂಟ್ಲಿ ಈಗ 2026-27ನೇ ಇಸ್ವಿಯಲ್ಲಿ ಈಗ ಹೊಸ ಒಂದು DAP ತಂದು ರೈತರಿಗೆ ಅನುಕೂಲ ಮಾಡಿಕೊಟ್ಟಂಥ ಸಂಘದ ವತಿಯಿಂದ ಕೊಟ್ಟಿದ್ದಾರೆ. ಆದರೂ ಕೆಲವು ಉದ್ದೇಶಪೂರ್ವಕವಾಗಿ ಕೆಲವು ಕುತಂತ್ರ ಬುದ್ಧಿಯಲ್ಲಿಂತ ಪ್ರೋತ್ಸಾಹನ ಹೇಳಿಕೆ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಇವತ್ತು DAP ಕೊಡೋದನ್ನು ಬಂದ್ ಮಾಡಿಸಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳಿಗೆ ಅದು ಕಿವಿ ಕೊಡಲಾರದೆ ಮಾನ್ಯ ಅಧಿಕಾರಿಗಳು ಮತ್ತೆ ಪುನರ ಆದೇಶವನ್ನು ಮಾಡಿಗೆಸಿಂದು ಸರ್ಕಾರ ವತಿಯಿಂದ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕಂತ ನಮ್ಮ ತಾಲೂಕಾ ರೈತರ ಪ್ರಗತಿಪರ ರೈತರ ವತಿಯಿಂದ ಆಗ್ರಹಿಸುವಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇವೆ. ವಿಷಯ ಏನಪ್ಪ ಅಂದ್ರೆ, ತಾಲೂಕಾ ಒಕ್ಕಲುತನ ಹೋರಾಟ ಮಂಡಳಿ ವತಿಯಿಂದ ಚಿತ್ತಾಪುರ ತಾಲೂಕಿನಲ್ಲಿ ಅನೇಕ DAP ತೊಂದರೆ ಆಗಿತ್ತು ರೈತರಿಗೆ. ಆ ಸಮಯದಲ್ಲಿ ಈ ಒಕ್ಕಲುತನ ಹೋರಾಟ ಮಂಡಳಿಯವರು ರೈತರಿಗೆ ಅನುಕೂಲವಾಗಲಿ ಎಂದು ಒಂದು DAP ತಂದು ಅನುಕೂಲ ಮಾಡಿಕೊಟ್ಟಿದ್ದರು. ಕೆಲವು ಕಿಡಿಗೇಡಿಗಳು ರೈತರೆಂದು ಹೇಳಿ ಇಲ್ಲಿ ಬಂದು ಜನರಿಗೆ ಮತ್ತು ಸಂಘಕ್ಕೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆ ಧಿಕ್ಕಾರ ಇರುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ, ಮುಂದಿನ ರೈತರಿಗೆ ಈಗ ಬಿತ್ತನೆ ಚಾಲುವಾಗ್ಯದ ಮುಂಗಾರು ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅಧಿಕಾರಿಗಳು ಮತ್ತೇನದ ಈಗ ಸಹಕಾರ ಸಂಘ ವತಿಯಿಂದ ಅದು ಓಪನ್ ಮಾಡಿ DAP ಚಾಲು ಮಾಡ್ಬೇಕಂತ ನನ್ನ ವಿನಂತಿ.